ಕೂದಲಿನ ಬೆಳವಣಿಗೆ ದುಪ್ಪಟ್ಟು ವೇಗವಾಗಿ ಹೆಚ್ಚಾಗಬೇಕಾ? ಹಾಗಾದರೆ ಮನೆಯಲ್ಲೇ ಇರುವಂತಹ ಕೊಬ್ಬರಿ ಎಣ್ಣೆಯನ್ನು ಒಮ್ಮೆ ಹೀಗೆ ಬಳಸಿ ನೋಡಿ. ನಿಮ್ಮ ಕೂದಲು ಬರೀ 2 ವಾರಗಳಲ್ಲಿ ಕೂದಲಿನ ಬೆಳವಣಿಗೆ ದುಪ್ಪಟ್ಟು ವೇಗದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಈ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಅಂದರೆ ಕೂದಲು ಉದುರೋ ಅಂಥದ್ದು, ಕಟ್ಟಾಗಿ ಬೀಳುವಂಥದ್ದು, ಸೀಳು ಕೂದಲು, ಹೊಟ್ಟಿನ ಸಮಸ್ಯೆ, ತುರಿಕೆ, ಕಡಿತ, ಕಜ್ಜಿ, ಹೇನಿನ ಸಮಸ್ಯೆ, ಜೊತೆಗೆ ವೈಟ್ ಹೇರ್ಸಿನ ಸಮಸ್ಯೆ. ಈ ರೀತಿ ಎಲ್ಲ ಸಮಸ್ಯೆಗಳಿಗೆ ಒಂದೇ ರಾಮಬಾಣ ಅಂದರೆ ಅದು ಕೊಬ್ಬರಿ ಎಣ್ಣೆ. ನೋಡಿ, ಎಲ್ಲರೂ ಮನೆಯಲ್ಲಿ ಕೊಬ್ಬರಿ ಎಣ್ಣೆ ಇರುತ್ತೆ. ಅದನ್ನು ಈ ರೀತಿಯಾಗಿ ನಾವು ಬಳಸ್ಕೊಳ್ಳೋದ್ರಿಂದ ಕೂದಲಿಗೆ ಸಂಬಂಧಿಸಿದಂಥ ಸಾಕಷ್ಟು ಸಮಸ್ಯೆಗಳು ದೂರಾಗಿ ನಮ್ಮ ಕೂದಲು ಸದೃಢವಾಗಿ, ಕಪ್ಪಾಗಿ, ದಟ್ಟವಾಗಿ, ಉದ್ದವಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ. ಸರಳವಾಗಿ ಮಾಡ್ಕೊಳ್ಳುವಂಥ ಈ ಒಂದು ಮನೆಮದ್ದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ತಾ ಹೋಗೋಣ. ಈ ಒಂದು ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ತುಳಸಿ ಎಲೆಗಳನ್ನು ತೊಗೋತಾ ಇದ್ದೀನಿ. ಒಂದು 20 ರಿಂದ 25 ಎಲೆ ಆಗುವಷ್ಟು ನಾನಿಲ್ಲಿ ತುಳಸಿ ಎಲೆಗಳನ್ನು ತೊಗೋತಾ ಇದ್ದೀನಿ. ಇದು ತುಂಬಾ ಔಷಧೀಯ ಗುಣಗಳನ್ನು ಒಳಗೊಂಡಿದೆ. ಇದು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಂದು ಒಳ್ಳೆಯದೋ ಅಷ್ಟೇ ಪ್ರಮಾಣದಲ್ಲಿ ನಮ್ಮ ಕೂದಲಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಜೊತೆಗೆ ನಾನಿಲ್ಲಿ ಒಂದು 4-5 ಎಲೆ ಆಗುವಷ್ಟು ದಾಸವಾಳದ ಎಲೆಗಳು, ಜೊತೆಗೆ ಒಂದು ಹೂವನ್ನು ತೊಗೊಂಡಿದ್ದೀನಿ. ಹೂವು ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಬರೀ ಎಲೆಗಳನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು. ಇದರಲ್ಲೂ ಕೂಡ ಅಷ್ಟೇ ತುಂಬಾ ಔಷಧೀಯ ಗುಣಗಳನ್ನು ಈ ಒಂದು ದಾಸವಾಳದ ಹೂವು ಮತ್ತು ಎಲೆ ಒಳಗೊಂಡಿರುತ್ತೆ. ನಂತರ 1 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ಉದುರೋದನ್ನು ತಡೆಗಟ್ಟೋದಕ್ಕಾಗಿರ್ಬೋದು, ಹೊಟ್ಟನ್ನು ನಿವಾರಣೆ ಮಾಡೋದಕ್ಕಾಗಿರ್ಬೋದು, ಜೊತೆಗೆ ಬಿಳಿ ಕೂದಲಿನ ನಿವಾರಣೆಗೆ ತುಂಬ ಒಳ್ಳೆಯದು ಮೆಂತ್ಯ. ನಾನಿಲ್ಲಿ ತೊಗೊಂಡಿರೋ ಅಂಥ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನೋಡಿ, ಎಲೆಗಳನ್ನು ಒಮ್ಮೆ ತೊಳೆದ್ಬಿಟ್ಟು ನಂತರನೇ ತೊಗೊಳ್ಳಿ. ನೀರೇನು ಹಾಕಬಾರ್ದು, ಹಾಗೆಯೇ ಇದನ್ನು ತರಿಯಾಗಿ ರುಬ್ಕೋಬೇಕು. ತುಂಬ ನೈಸಾಗಿ ರುಬ್ಬುವಂಥ ಅವಶ್ಯಕತೆ ಇಲ್ಲ. ತುಳಸಿ ನಮ್ಮ ಸ್ಕ್ಯಾಲ್ಫಲ್ಲಿ ಆಗುವಂಥ ಇನ್ಫೆಕ್ಷನನ್ನು ದೂರ ಮಾಡ್ತಾ ಹೋಗುತ್ತೆ, ಹೊಟ್ಟನ್ನು ನಿವಾರಣೆ ಮಾಡ್ತಾ ಹೋಗುತ್ತೆ. ಜೊತೆಗೆ ಈ ಒಂದು ಸೀಳು ಕೂದಲಿನ ಸಮಸ್ಯೆ ಏನಿರುತ್ತೆ ಅದನ್ನು ತುಂಬ ಬೇಗ ಕಡಿಮೆ ಮಾಡಲು ಸಹಾಯಕ. ಇನ್ನು ದಾಸವಾಳ ತೊಗೊಂಡಿದ್ದೀವಿ, ಗ್ರೋತನ್ನು ಇಂಪ್ರೂವ್ ಮಾಡೋದ್ರ ಜೊತೆಗೆ ಒಳ್ಳೆ ಹೊಳಪನ್ನು ನೀಡುತ್ತೆ, ತುಂಬ ಸಾಫ್ಟ್ ಮಾಡುತ್ತೆ ಕೂದಲನ್ನು. ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಗ್ರೋತ್ ಇಂಪ್ರೂವ್ ಆಗುತ್ತೆ, ಉದುರೋದು ನಿಲ್ಲತ್ತೆ, ಜೊತೆಗೆ ತುಂಬ ಸಾಫ್ಟ್ ಮಾಡುತ್ತೆ ಕೂದಲು, ಒಳ್ಳೆ ಹೊಳಪನ್ನು ನೀಡ್ತಾ ಹೋಗುತ್ತೆ, ಹೊಟ್ಟನ್ನು ನಿವಾರಣೆ ಮಾಡ್ತಾ ಹೋಗುತ್ತೆ. ಬಿಳಿ ಕೂದಲನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆಯದು ಕೊಬ್ಬರಿ ಎಣ್ಣೆ. ನೋಡಿ, ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದೆ ಅನ್ನೋಂಥ ಸಮಯದಲ್ಲಿ ನಾವು ರುಬ್ಬಿಟ್ಕೊಂಡಿರುವಂಥ ಈ ಒಂದು ಮಿಶ್ರಣವನ್ನು ಸೇರಿಸ್ಕೊತಾ ಇದ್ದೀನಿ. ಫ್ಲೇಮನ್ನು ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಒಂದು 8 ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಸಾಧ್ಯ ಆದಷ್ಟು ಕಡಿಮೆ ಉರಿನಲ್ಲೇ ಈ ಒಂದು ಎಣ್ಣೆಯನ್ನು ಕಾಯಿಸ್ಕೋಬೇಕು. ಇದರಲ್ಲಿ ಇರುವಂಥ ಉತ್ತಮ ಗುಣಗಳು ನಮ್ಮ ಎಣ್ಣೆಯಲ್ಲಿ ಬಿಡಬೇಕು. ನಾವಿಲ್ಲಿ ಮೆಂತ್ಯ ತೊಗೊಂಡಿದ್ದೀವಿ. ಇದು ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ, ಉದುರೋದನ್ನು ತಡೆಗಟ್ಟಲು ಸಹಾಯಕವಾಗುತ್ತೆ, ಬಿಳಿ ಕೂದಲಿನ ನಿವಾರಣೆಗೆ ತುಂಬಾ ಒಳ್ಳೆಯದು, ಹೊಟ್ಟನ್ನು ನಿವಾರಣೆ ಮಾಡ್ತಾ ಹೋಗುತ್ತೆ. ನೋಡಿ, ಇದು ಚೆನ್ನಾಗಿ ಕಾಯ್ದಿದೆ. ಆ ನೊರೆ ಎಲ್ಲ ಕಂಪ್ಲೀಟಾಗಿ ಕಡಿಮೆ ಆದಮೇಲೆ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ನಾವು ಇಡೀ ರಾತ್ರಿ ಹಾಗೆ ಇಡ್ತೀವಿ ಅಂದರೆ ಹಾಗೆ ಬಿಡ್ಬೋದು, ಅಥವಾ ಒಂದು 4-5 ಗಂಟೆಗಳ ಕಾಲನಾದರೂ ಹಾಗೆಯೇ ಇಟ್ಬಿಟ್ಟು ನಂತರ ನೀವು ಎಣ್ಣೆ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಈ ರೀತಿ ಶೋಧಿಸಿ ಎತ್ತಿಟ್ಕೋಬೇಕಾಗತ್ತೆ. ನೋಡಿ, ಮನೆಯಲ್ಲೇ ಮಾಡ್ಕೊಂಡಿರುವಂಥ ಒಂದು ಅದ್ಭುತವಾದಂಥ ಹೋಮ್ ಮೇಡ್ ಹೇರ್ ಆಯಿಲು ರೆಡಿಯಾಗಿದೆ. ಯಾವುದೇ ರೀತಿಯ ಸಮಸ್ಯೆ ಇರ್ಬೋದು, ನಿಮ್ಮ ತಲೆಯಲ್ಲಿ ತುಂಬ ಉದುರ್ತಾ ಇದೆ, ಬೆಳವಣಿಗೆ ಆಗ್ತಾ ಇಲ್ಲ, ಹೊಟ್ಟೆ ಹೆಚ್ಚಾಗ್ತಾ ಇದೆ, ಅಥವಾ ತುಂಬಾ ಕಡಿತ ಆಗ್ತಾ ಇದೆ, ಹೇನಿನ ಸಮಸ್ಯೆ ಹೆಚ್ಚಾಗಿದೆ, ಅಥವಾ ಸೀಳು ಕೂದಲು ಆಗ್ತಾ ಇದೆ, ತುಂಬ ಡ್ಯಾಮೇಜ್ ಆಗಿದೆ ನಮ್ಮ ಕೂದಲು, ಬಿಳಿ ಕೂದಲಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ, ಈ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಇದೊಂದು ಔಷಧಿ ರೀತಿ ಕೆಲಸ ಮಾಡುತ್ತೆ ಈ ಒಂದು ಆಯಿಲ್ ಅಂತಲೇ ಹೇಳ್ಬೋದು. ನಾವಿಲ್ಲಿ ತುಳಸಿ ಎಲೆಗಳನ್ನು ಬಳಸ್ಕೊಂಡಿದ್ವಿ. ತುಳಸಿನಲ್ಲಿ ತುಂಬಾ ಔಷಧೀಯ ಗುಣಗಳನ್ನು ಒಳಗೊಂಡಿರುತ್ತೆ. ಇದು ಸ್ಕ್ಯಾಲ್ಫಲ್ಲಿ ಇನ್ಫೆಕ್ಷನನ್ನು ದೂರ ಮಾಡಿ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ, ಹೊಟ್ಟನ್ನು ನಿವಾರಣೆ ಮಾಡ್ತಾ ಹೋಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಿಸೋದ್ರಿಂದ ಉದುರೋದು ಕಡಿಮೆಯಾಗಿ ದಟ್ಟವಾಗಿ ಕೂದಲು ಬೆಳೀತಾ ಹೋಗುತ್ತೆ. ಇನ್ನು ಇದನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ನೀವು ಈ ರೀತಿ ಹತ್ತಿಯ ಸಹಾಯದಿಂದನೂ ಕೂಡ ಇದನ್ನು ಕೂದಲಿನ ಬುಡದಿಂದ ತುದಿವರೆಗೂ ಹಚ್ಕೋಬೋದು, ಅಥವಾ ಈ ರೀತಿ ಡ್ರಾಪರ್ ಇದೆ ಅಂದರೆ ಅಪ್ಲೈ ಮಾಡ್ಕೊಳ್ಳೋದು, ಅದರಿಂದನೂ ಕೂಡ ನೀವು ಇದನ್ನು ಕೂದಲಿನ ಬುಡಕ್ಕೆ ನೀಟಾಗಿ ಈ ರೀತಿ ಸ್ವಲ್ಪನೇ ಈ ರೀತಿ ಅಪ್ಲೈ ಮಾಡ್ತಾ ಹೋಗ್ಬೋದು. ನಿಮಗೆ ಯಾವುದು ಸುಲಭ ಅನಿಸುತ್ತೋ ಆ ಒಂದು ವಿಧಾನದಲ್ಲಿ ಈ ಒಂದು ಎಣ್ಣೆಯನ್ನು ಕೂದಲಿನ ಬುಡದಿಂದ ತುದಿವರೆಗೂ ನೀಟಾಗಿ ಹಚ್ಚಿಬಿಟ್ಟು ಇದನ್ನು 1 ಗಂಟೆಗಳ ಕಾಲನಾದರೂ ತಲೆಯಲ್ಲಿ ಹಾಗೆ ಬಿಟ್ಬಿಟ್ಟು ನಂತರ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ. ವಾರದಲ್ಲಿ 3 ರಿಂದ 4 ಬಾರಿ ಈ ಒಂದು ಎಣ್ಣೆಯನ್ನು ಹಚ್ಕೋಬೋದು, ಅಥವಾ ಪ್ರತಿದಿನ ನಾವು ಹೇರ್ ವಾಶ್ ಮಾಡ್ತೀವಿ ಅಂದರೆ ಪ್ರತಿದಿನ ಕೂಡ ಈ ಒಂದು ಎಣ್ಣೆಯನ್ನು ಹಚ್ಕೋಬೋದು. ರಿಸಲ್ಟ್ ಮಾತ್ರ 100% ಆಗಿ ನಿಮಗೆ ಸಿಗುತ್ತೆ. ನೋಡಿದ್ರಲ್ಲ, ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಒಂದು ಅತ್ಯುತ್ತಮವಾದಂಥ ಹೇರ್ ಆಯಿಲನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು ಅಂತೇಳಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು. ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.